ಚಿನ್ನಸ್ವಾಮಿಯಲ್ಲಿ 11 ಮಂದಿ ಸಾವಿನ ದುರಂತ. ಅವತ್ತು ಅಭಿಮಾನಿಗಳು ಮಾತ್ರ ಪರದಾಡಿಲ್ಲ. ಚಿನ್ನಸ್ವಾಮಿ ಸ್ಟೇಡಿಯಂನ ಬಳಿ ಲಕ್ಷ ಸಂಖ್ಯೆಯಲ್ಲಿ ಜನ ಸೇರಿದ್ರು. ಅಲ್ಲಿದ್ದಂತಹ ಅವ್ಯವಸ್ಥೆಗೆ ಒಂದಷ್ಟು ಗೊಂದಲ ಆಯಿತು. ಆದರೆ ಆ ದಿನ ಅಭಿಮಾನಿಗಳು ಮಾತ್ರ ಪರದಾಡಿದ್ದಲ್ಲ, ಪ್ರಾಣ ಉಳಿಸಿಕೊಳ್ಳೋದಕ್ಕೆ ಪೊಲೀಸರು ಕೂಡ ಪರದಾಡಿದ್ದಾರೆ. ಚಿನ್ನಸ್ವಾಮಿಯಲ್ಲಿ ಏಷ್ಯಾನೆಟ್ ಸುವರ್ಣ ನ್ಯೂಸ್ ರಿಯಾಲಿಟಿ ಚೆಕ್. ಲಕ್ಷಾಂತರ ಅಭಿಮಾನಿಗಳನ್ನ ನೋಡಿ ಪೊಲೀಸರೇ ಕಂಗಾಲಾಗಿದ್ರು. ಅಭಿಮಾನಿಗಳ ರಕ್ಷಣೆಗೆ ಹೋದ್ರೆ ನಮ್ಮ ಜೀವಕ್ಕೆ ಕುತ್ತು ಬರುತ್ತೆ, ಪೊಲೀಸರಿಗೆ ಅಂದಾಜಾಗಿತ್ತು. ಸಾಗರೋಪಾದಿಯಲ್ಲಿ ಜನ ಹರಿದು ಬಂದಿದ್ರು ಚಿನ್ನಸ್ವಾಮಿ ಸ್ಟೇಡಿಯಂನ ಬಳಿ. ಸ್ಟೇಡಿಯಂ ಗೇಟ್ ಅನ್ನ ಒಡೆದು ನುಗ್ಗೋದಕ್ಕೆ ಫ್ಯಾನ್ಸ್ ರೆಡಿ ಆಗಿದ್ರು. ಅಡ್ಡ ಹೋದ್ರೆ ಜೀವಕ್ಕೆ ಕುತ್ತು ಅನ್ನೋದು ಪೊಲೀಸರಿಗೂ ಗೊತ್ತಾಗಿತ್ತು. RCB IPL ಗೆದ್ದ ಬಳಿಕ ಸಂಭ್ರಮಾಚರಣೆ ಸಂದರ್ಭದಲ್ಲಿ ಚಿನ್ನಸ್ವಾಮಿಯಲ್ಲಿ 11 ಮಂದಿ ಕಾಲ್ತುಳಿತಕ್ಕೆ ಬಲಿಯಾಗಿದ್ದರು. ನಾವೀಗ ಚಿನ್ನಸ್ವಾಮಿ ಸ್ಟೇಡಿಯಂನ ಗೇಟ್ ಬಳಿ ಇದ್ದೇವೆ. ಗೇಟ್ ಏನಿದೆ, ಗೇಟ್ಗಳು ಇವೆಲ್ಲ ಸಹ ಕೆಲವು ಗೇಟ್ಗಳೇನಿದ್ದಾವೆ ಪರ್ಮನೆಂಟಾಗಿ ಕ್ಲೋಸ್ ಮಾಡಿರ್ತಕ್ಕಂಥದ್ದು. ಮ್ಯಾಚ್ ನಡೆಯೋ ಸಂದರ್ಭದಲ್ಲೂ ಸಹ ಕ್ಲೋಸ್ ಮಾಡಿರ್ತಾರೆ. ಇಂಥ ಗೇಟ್ಗಳನ್ನೇ ಸಹ ಡ್ಯಾಮೇಜ್ ಮಾಡಿ ತಳ್ಕೊಂಡು ಇದ್ರ ಮೇಲೆ ಹತ್ತಿ ಹೋಗಿರ್ತಕ್ಕಂಥ ದೃಶ್ಯಗಳು ಸಹ ಈಗ ಗೊತ್ತಾಗಿರ್ತಕ್ಕಂಥದ್ದು. ನೀವು ದೃಶ್ಯಗಳಲ್ಲೂ ಸಹ ನೋಡ್ಬೋದು. ಇಲ್ಲಿ ಇದನ್ನು ಸಹ ಮುರಿದು ಹಾಕಿದ್ದಾರೆ. ಅಭಿಮಾನಿಗಳೇನಿದೆ, ಅತಿರೇಕದ ಅಭಿಮಾನ ಏನಿದೆ, ಗೇಟ್ನ ಚಿಲ್ಕ ಏನಿರುತ್ತೆ ಅದನ್ನೇ ಸಹ ಮುರಿದಾಕಿ ಹೋಗಿರ್ತಕ್ಕಂಥ ದೃಶ್ಯಗಳಲ್ಲೂ ಸಹ ನೋಡ್ಬೋದು ನೀವು. ಇವೆಲ್ಲ ಕೆಲವು ಗೇಟ್ಗಳೇನಿದ್ದಾವೆ, ಚಿನ್ನಸ್ವಾಮಿ ಸುತ್ತಮುತ್ತ ಇರ್ತಕ್ಕಂಥ ಎಲ್ಲ ಗೇಟ್ಗಳೇನಿದ್ದಾವೆ ಎಲ್ಲವನ್ನೂ ಸಹ ತೆರೆಯೋದಿಲ್ಲ. ಹೀಗಾಗಿ ಕೆಲವು ಗೇಟನ್ನು ಪರ್ಮನೆಂಟಾಗಿ ಮುಚ್ಚಿರ್ತಾರೆ. ಈ ನಡುವೆ ಈ ಇದನ್ನು ಮುಳ್ತಂತಿ ಹಾಕಿದ್ದಾರೆ. ಅಲ್ಲಿ ನೋಡು, ಫೆನ್ಸಿಂಗ್ ಹಾಕಿ ಕಾಂಪೌಂಡ್ ಕಟ್ಟಿ ಅದ್ರ ಮೇಲೆ ಯಾರೂ ಸಹ ಎಗ್ರು ಬರಬಾರ್ದು ಅಂತ ಹೇಳಿ ಅದು ಮುಳ್ತಂತಿಯನ್ನು ಸಹ ಮಾಡಿರ್ತಕ್ಕಂಥದ್ದು. ಫೆನ್ಸಿಂಗ್ ಅಳವಡಿಸಿದ್ರು ಸಹ ಅದ್ರ ಮೇಲಿಂದ ಎಗ್ರೋಗಿ ಎಲ್ಲರೂ ಸಹ ಬಂದು ಒಳಗಡೆ ಜಂಪ್ ಮಾಡಿ ಹೋಗ್ತಾರೆ. ಪೊಲೀಸರು ಇಲ್ಲಿ ನೀವು ಬಂದೋಬಸ್ತ್ ಮಾಡ್ಕೊಳ್ಳೋದಕ್ಕೆ ಮರಳಿನ ಮೂಟೆಗಳನ್ನು ಹಾಕ್ಕೊಂಡಿದ್ರು. ಅವನ್ನು ಸಹ ಚಲಾಪಿಲಿ ಮಾಡಿ ಅದರಿಂದ ಮೇಲತ್ತಿ ಹುಡುಗರು, ಯುವಕರೆಂದರೆ ಯುವತಿಯರು ಸಹ ಇಲ್ಲಿಂದ ಹತ್ತಿ ಒಳಗಡೆ ಹೋಗೋದಕ್ಕೆ ಪ್ರಯತ್ನ ಪಟ್ಟಿದ್ರು. ಆ ಮಟ್ಟದಲ್ಲಿ RCB ಕ್ರೇಜ್ ಇತ್ತು. RCB ಅಭಿಮಾನಿಗಳೇನಿದ್ದಾರೆ ಕಾಲ್ ತುಳಿತ ನಡೆದ್ರು ಯಾವುದಕ್ಕೂ ಸಹ ಜಗ್ಗದೆ ಸುಮಾರು 35,000 ಕೆಪಾಸಿಟಿ ಇದ್ದರು. 2 ಲಕ್ಷಕ್ಕೂ ಹೆಚ್ಚು ಮಂದಿ ಏನು ಅಭಿಮಾನಿಗಳು ಬಂದಿದ್ದರಿಂದ ಸಾಕಷ್ಟು ಸ್ಟೇಡಿಯಂ ಸುತ್ತಮುತ್ತ ಎಲ್ಲ ಕಡೆ ಡ್ಯಾಮೇಜ್ ಆಗಿರ್ತಕ್ಕಂಥದ್ದು. ಈ ನಡುವೆ ಕೆಲವು ಸುತ್ತಮುತ್ತ ಇರ್ತಕ್ಕಂಥ ಗೇಟ್ಗಳನ್ನು ಸಹ ಒಡೆದು ಒಳಗಡೆ ಹೋಗಿದ್ದಾರೆ ಅನ್ನೋ ಮಾಹಿತಿ ಇರ್ತಕ್ಕಂಥದ್ದು. ಆ ಗೇಟ್ಗಳನ್ನು ಓಪನ್ ಮಾಡೋದಿಲ್ಲ, ಶಾಶ್ವತವಾಗಿ ಮುಚ್ಚಿರ್ತಾರೆ. ಯಾವ ಗೇಟನ್ನು ಸಹ ಗೇಟು ಯಾವುದೇ ಮ್ಯಾಚ್ ಇದ್ರೂ ಸಹ ಓಪನ್ ಮಾಡೋದಿಲ್ಲ. ಹೀಗಾಗಿ ಅಂತಹ ಗೇಟ್ಗಳನ್ನು ತುಳಿದು ಇಲ್ಲಿ ನೀವು ದೃಶ್ಯಗಳಲ್ಲೂ ಸಹ ನೋಡ್ಬೋದು. ಏನು ಫೆನ್ಸಿಂಗ್ ಹಾಕಿದ್ರು, ಕಾಂಪೌಂಡ್ ಮೇಲೆ ಒಂದು ಹೈಟಾಗಿ ಫೆನ್ಸಿಂಗ್ ಹಾಕಿದ್ದಾರೆ. ಇದನ್ನು ಹತ್ತಿ ಒಳಗಡೆ ಹೋಗೋದು ಕಷ್ಟ. ಇದನ್ನೇ ಸಹ ಡ್ಯಾಮೇಜ್ ಮಾಡಿ ಇದನ್ನು ಮುರಿದಾಕಿ ಒಳಗಡೆ ಹೋಗಿರ್ತಕ್ಕಂಥದ್ದು. ಅಭಿಮಾನಿಗಳು ಅತಿರೇಕದ ಅಭಿಮಾನದಿಂದಲೇ ಸಹ ಈ ರೀತಿ ಘಟನೆ ನಡೆದಿದೆ. ಕಾಲು ತುಳಿತದಲ್ಲಿ 11 ಜನ ಸಾವನ್ನಪ್ಪಿದ್ರೆ, 67ಕ್ಕೂ ಹೆಚ್ಚು ಮಂದಿ ಗಾಯಗೊಂಡಿದ್ರು. ಎಲ್ಲ ಸಹ ತಮ್ಮ ಜೀವ ಹೋದರೂ ಸಹ ನಾವು ಒಳಗಡೆ ಪೊಲೀಸರು ಅನೌನ್ಸ್ ಮಾಡ್ತಿದ್ರು ಸಹ ನಮ್ಮ ಜೀವ ಹೋದರೂ ಸಹ RCB ಅಂತ ಹೇಳಿ ಕೂಗ್ತಾ ಇರ್ತಾರೆ. ಹೀಗಾಗಿ RCBಯ ಅಭಿಮಾನ, ಅತಿರೇಕದ ಅಭಿಮಾನದಿಂದಲೇ ಸಹ ಈ ರೀತಿ ದುರ್ಘಟನೆ ನಡೆದಿದೆ. ಕಾಂಪೌಂಡ್ಗಳನ್ನು ಮೇಲಿಂದ ಹತ್ತಿ ಯುವಕ ಯುವತಿಯರೇನಿದ್ದಾರೆ, ಅಭಿಮಾನಿಗಳೇನಿದ್ದಾರೆ ಒಳಗಡೆ ಹೋಗೋದಕ್ಕೆ ಏನು ಸೆಲೆಬ್ರೇಷನ್ ಏನು ಬರ್ತಾರೆ, ವಿರಾಟ್ ಕೊಹ್ಲಿ ನೋಡೋಕ್ಕಾಗಿರ್ಬೋದು, ಸೆಲೆಬ್ರೇಷನ್ ಆಗಿರ್ಬೋದು, ಎಲ್ಲ ಪ್ಲೇಯರನ್ನು ನೋಡೋದಕ್ಕೆ ಒಳಗೋಗಿ ಕೂರಬೇಕು ಅನ್ನೋ ದೃಷ್ಟಿಯಿಂದ ಕಾಂಪೌಂಡ್ ಹಾರಿ ಗೇಟ್ಗಳನ್ನೇ ಮುರಿದು ಒಳಗಡೆ ಹೋಗಿದ್ದಾರೆ ಅನ್ನೋ ಮಾಹಿತಿಯನ್ನು ಪೊಲೀಸರು ಹೇಳ್ತಾ ಇರ್ತಕ್ಕಂಥದ್ದು. ಕ್ಯಾಮ್ರಾ ಪರ್ಸನ್ ವಿನೋದ್ ಜೊತೆ ಕಿರಣ್, ಏಷ್ಯಾನೆಟ್ ಸುವರ್ಣ ನ್ಯೂಸ್, ಬೆಂಗಳೂರು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.